ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನ ಉಗ್ರರ ತಾಣವಾಗಿದೆ ಅಂತ ಗೃಹ ಸಚಿವ ಪಿ ಚಿದಂಬರಂ ಆತಂಕ ವ್ಯಕ್ತಪಡಿಸಿದ್ದಾರೆ. ದೆಹಲಿಯಲ್ಲಿ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶದ ಆಂತರಿಕ ಭದ್ರತೆಯ ಕುರಿತು ಚರ್ಚೆ ಮಾಡಿದರು. ದೇಶದಲ್ಲಿ ಕೋಮು ಗಲಭೆ ಪ್ರಕರಣಗಳು ಕಡಿಮೆಯಾಗಿದೆ. ಪಾಕ್ನಲ್ಲಿ ಇರುವ ಉಗ್ರರ ಸಂಘಟನೆಗಳು ಭಾರತವನ್ನು ಗುರಿಯಾಗಿರಿಸಿಕೊಂಡಿವೆ. ಹೀಗಾಗಿ ಮುಂದೆ ಆಂತರಿಕ ವಿಷಯದಲ್ಲಿ ಉದಾಸೀನ ಸಲ್ಲದು ಅಂತ ಹೇಳಿದರು. Large presence of security forces in the northeastern states is a necessity to deal with both the threat of violence and the cases of extortion. While we are happy with the decline in the level of violence, we can be satisfied only if the ongoing talks with different groups lead to the disbanding of armed cadres and honorable political agreements. ಕೇಂದ್ರ ಗೃಹ ಸಚಿವ ಪಿ ಚಿದಂಬರಂ ಸುದ್ದಿಗೋಷ್ಠಿಯಲ್ಲಿ ಎಲ್ಲ ವಿಚಾರವಾಗಿ ಮಾತನಾಡಿದ್ದಾರೆ. ಬನ್ನಿ ತಿಳ್ಕೊಳ್ಳೋಣ. ನಮ್ಮ ನವದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾಥ್ ಅವರಿಂದ. ಪ್ರಶಾಂತ್, ಚಿದಂಬರಂ ಸುದ್ದಿಗೋಷ್ಠಿಯ ಸಾರಾಂಶ ಏನು? ಅರವಿಂದ್, ಕೇಂದ್ರ ಗೃಹ ಸಚಿವ ಪಿ ಚಿದಂಬರಂ ಇವತ್ತು 3 ದಿನಗಳ ಡಿಜಿಪಿ ಮತ್ತು ಐಜಿಪಿಗಳ ಏನೊಂದು ಸಮಾವೇಶವನ್ನ ಕರೆಯಲಾಗಿದೆ. ಆಂತರಿಕ ಸುರಕ್ಷೆ ಮತ್ತು ಬೇಹುಗಾರಿಕಾ ಮಾಹಿತಿ ವಿನಿಮಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ರು. ಪ್ರಮುಖವಾಗಿರ್ತಕ್ಕಂಥದ್ದು ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ಉಗ್ರರ ತಾಣಗಳಾಗಿವೆ. ಈಗಾಗಲೇ ಭಾರತದಲ್ಲಿ ನಡೀತಾ ಇರತಕ್ಕಂತ ಉಗ್ರರ ಚಟುವಟಿಕೆಗಳಿಗೆ ಪಾಕಿಸ್ತಾನದಿಂದ ಸಹಾಯ ದೊರಕ್ತಾ ಇದೆ. ಭಾರತದ ವಿರುದ್ಧ ಸಾಕಷ್ಟು ಸ್ಫೋಟಗಳ ಒಂದು ಯೋಜನೆಯನ್ನ ಪಾಕಿಸ್ತಾನದಲ್ಲಿ ಕೂತ್ಕೊಂಡಿರ್ತಕ್ಕಂತ ಉಗ್ರರು ರೂಪಿಸ್ತಾ ಇದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಭದ್ರತಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಮತ್ತು ಉಗ್ರ ಚಟುವಟಿಕೆಗೆ ದಮನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ದೆಹಲಿ ಮತ್ತು ಮುಂಬೈನ ಸ್ಫೋಟದ ಒಂದು ಎಲ್ಲಿ ತಪ್ಪುಗಳಾಗಿವೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಸಾಕಷ್ಟು ಚಿಂತನೆ ಸ್ಥಳೀಯ ಮಟ್ಟದಲ್ಲೂ ಕೂಡ ನಡೀತಾ ಇದೆ, ಸರ್ಕಾರದ ಮಟ್ಟದಲ್ಲೂ ಕೂಡ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಠಿಣ ಒಂದು ಚಟುವಟಿಕೆಗಳನ್ನ ಕೇಂದ್ರ ಸರ್ಕಾರ ನಡೆಸಲಿದೆ, ಇನ್ನಷ್ಟು ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳಿದೆ ಅಂತಕ್ಕಂಥದನ್ನ ಕೇಂದ್ರ ಗೃಹ ಸಚಿವ ಪಿ ಚಿದಂಬರಂ ಇವತ್ತಿನ 3 ದಿನಗಳ ಏನು ಪ್ರಾರಂಭ ಆಗಿದೆ ಡಿಜಿಪಿಗಳ ಸಮಾವೇಶದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅರವಿಂದ್. ಓಕೆ ಪ್ರಶಾಂತ್, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ.